ಸ್ವರೂಪನಾದ ತಂದೆ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ಕಳೆದ ಅಧ್ಯಯನದಲ್ಲಿ ನಾವು 4 ದಿವಸಗಳ ಕಾಲ ನಡೆದ ಸೃಷ್ಟಿ ಕಾರ್ಯವನ್ನು ನೋಡಿಕೊಂಡೆವು. ಕ್ರಮವಿಲ್ಲದೆಯೂ ಬರಿದಾಗಿಯೂ ಜೊತೆಗೆ ಕತ್ತಲೆಯಿಂದ ತುಂಬಿದ್ದ ಭೂಮಿಯಲ್ಲಿ ಶುಭ್ರವಾದ ಬೆಳಕು, ಮಾಲಿನ್ಯತೆ ಇಲ್ಲದ ಅಂದರೆ ಧೂಳು ಹೊಗೆ ಇಲ್ಲದ ಶುದ್ಧವಾದ ಗಾಳಿ, ಕಲ್ಮಶವಿಲ್ಲದ ಶುದ್ಧವಾದ ನೀರು, ಕ್ರಮಬದ್ಧವಾಗಿ ಕೆಲಸ ಮಾಡುವ ಸೂರ್ಯ, ಚಂದ್ರ, ನಕ್ಷತ್ರಗಳು ಹಾಗೂ ಸಂಪೂರ್ಣವಾಗಿ ಆರೋಗ್ಯಕರವಾದ ಆಹಾರವನ್ನು ಉಂಟಾಗಲಿ ಎಂದು ಹೇಳುವುದರ ಮೂಲಕ ಪರಿಶುದ್ಧನಾದ ದೇವರು ಉಂಟು ಮಾಡಿದ್ದು ಎಂಥ ಅದ್ಭುತವಾಗಿದೆಯಲ್ಲವೇ? ಇಷ್ಟರ ಮಟ್ಟಿಗೆ ಇರುವ ಯಾವುದೇ ರೀತಿಯ ದೋಷವಿಲ್ಲದ ಭೂಮಿಯನ್ನು ಊಹಿಸುವುದೂ ಸಹ ಕಷ್ಟಕರವೆನಿಸುತ್ತದೆ, ನಿಜ. ಆದರೆ ನಮ್ಮ ಒಳಿತನ್ನು ಬಯಸುವ ಪರಲೋಕದ ತಂದೆಯು ನಮಗಾಗಿ ತನ್ನಂತೆಯೇ ಪರಿಪೂರ್ಣವಾದದ್ದನ್ನೇ ನಮಗೋಸ್ಕರ ಸೃಷ್ಟಿಸಿದನು. ಪ್ರಿಯರೇ, ಈ ದಿನ ನಾವು ಸೃಷ್ಟಿ ಕಾರ್ಯದ ಮುಂದಿನ ಭಾಗವನ್ನು ಅಧ್ಯಯನ ಮಾಡಲಿದ್ದೇವೆ. ಅಂದರೆ ಈಗ ನಾವು 5 ಮತ್ತು 6ನೆಯ ದಿವಸಗಳು ನಡೆದ ಸಂಗತಿಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಕಣ್ಣಿಗೆ ಕಾಣುವ ಜಗತ್ತು, ಅದರಲ್ಲಿ ಕಂಡುಬರುವ ಗಿಡ ಮರಗಳು, ಪ್ರಾಣಿಗಳು ಹಾಗೂ ಮಾನವ ಜನಾಂಗ, ಇವುಗಳಲ್ಲಿ ಏನು ವ್ಯತ್ಯಾಸವಿದೆ? ಇದು ನಿಜವಾಗಿಯೂ ಕುತೂಹಲಕಾರಿಯಾದ ವಿಷಯವಾಗಿದೆ. ನಾವು ಇನ್ನೂ ಮುಂದುವರೆದು ಸ್ತ್ರೀ ಪುರುಷರು, ಅವರಿಗೆ ಕೊಡಲ್ಪಟ್ಟ ಅಧಿಕಾರ, ಅವರು ಮಾಡಬೇಕಾದ ಕೆಲಸ, ಹೀಗೆ ಇನ್ನಿತರ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ. ಇದರಿಂದ ದೇವರು ನಮ್ಮ ಕುರಿತಾಗಿ ಯೋಜಿಸಿರುವ ಆತನ ಚಿತ್ತವೇನೆಂಬುದನ್ನು ನಾವು ಸುಲಭವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಾರ್ಥನಾ ಬಲದೊಂದಿಗೆ ಆತನ ಪಾದ ಸನ್ನಿಧಿಯಲ್ಲಿ ಕುಳಿತುಕೊಂಡು ಆತನು ನಮಗೆ ಏನು ಹೇಳುವನೋ ಕೇಳೋಣವೇ? ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 2ರಿಂದ 19 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 20ರಿಂದ 31 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 20ನೆಯ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ನಮಗೆ ಖಚಿತ ಮೊತ್ತದ ಅಭಿವೃದ್ಧಿ ಇರುವುದನ್ನು ನೋಡುತ್ತೇವೆ. ಎಲ್ಲವುಗಳು ಒಂದು ಸಣ್ಣ ಕೋಶದಿಂದ ಬಂದಿರುವುದು ಎಂಬುದು ಇದರ ಅರ್ಥವಾಗಿರುವುದಿಲ್ಲ. ಆದರೆ ಪ್ರತಿಯೊಂದು ಜೀವಿಯ ಒಂದೊಂದನ್ನು ದೇವರು ಉಂಟು ಮಾಡಿರುತ್ತಾನೆ ಮತ್ತು ಆ ಒಂದೊಂದರಿಂದ ಅಭಿವೃದ್ಧಿಯಾಗಿರುತ್ತದೆ. ಈ ವಾಕ್ಯ ಭಾಗದಲ್ಲಿ ದೇವರು ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಎಂಬುದಾಗಿ ಹೇಳಿರುವುದನ್ನು ನೋಡುತ್ತೇವೆ. ಪ್ರಿಯರೇ, ಇಲ್ಲಿ ಉಪಯೋಗಿಸಲ್ಪಟ್ಟಿರುವಂಥ ಪದವು ಫೈಲಮ್ ಎಂಬುದಾಗಿರುತ್ತದೆ, ಅಂದರೆ ತಮ್ಮ ಜಾತಿಗನುಸಾರವಾಗಿ ಎಂಬುದಾಗಿ. ಉದಾಹರಣೆಗೆ, ಕುದುರೆಯ ಕುಟುಂಬವನ್ನು ತೆಗೆದುಕೊಳ್ಳುವುದಾದರೆ ಅದು ಬರೀ ಒಂದು ಕುದುರೆಯ ಬಗ್ಗೆ ಹೇಳುವುದಿಲ್ಲ, ಆದರೆ ಕುದುರೆಯ ಜಾತಿಗೆ ಸೇರಿದ ಎಲ್ಲಾ ಪ್ರಾಣಿಗಳನ್ನು ಕುರಿತು ಹೇಳುವಂಥದ್ದಾಗಿದೆ. ಹೀಗೆ ದೇವರು ಆ ರೀತಿಯ ಒಂದನ್ನು ಸೃಷ್ಟಿ ಮಾಡಿದನು ಮತ್ತು ಆ ಒಂದರಿಂದ ಅಭಿವೃದ್ಧಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ಅದರ ಜೊತೆಗೆ ವಿತರಣೆ ಕೂಡ ಇರುತ್ತದೆ, ಅಂದರೆ ಅಭಿವೃದ್ಧಿಯಾಗಿರುತ್ತದೆ ಹಾಗೂ ಅವನತಿಯೂ ಸಹ ಆಗಿರುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ 21ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹೀಗೆ ದೇವರು ಮಹಾಜಲಚರಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಯಾವುದು ಒಂದನ್ನು ಮಾಡಿದಾಗ ಅದನ್ನು ಒಳ್ಳೆಯದನ್ನಾಗಿಯೇ ಮಾಡುತ್ತಾನೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 22 ಹಾಗೂ 23ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ
ಆಶೀರ್ವದಿಸಿದನು. ಹೀಗೆ ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 5ನೇ ದಿನವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಜಲಚರಗಳು, ಪಕ್ಷಿಗಳು ತಮ್ಮ ಜಾತಿಗನುಸಾರವಾದವುಗಳನ್ನು ಹುಟ್ಟಿಸುವುದರ ಮೂಲಕ ಅಭಿವೃದ್ಧಿಯಾಗಬೇಕಾಗಿತ್ತು ಎಂಬುದಾಗಿ. ಅದು ಮಾನವ ಕುಲಕ್ಕೂ ಸಹ ಅನ್ವಯವಾಗುವಂಥದ್ದಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 6ನೇ ದಿನದ ಕುರಿತು ಧ್ಯಾನ ಮಾಡೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 24 ಹಾಗೂ 25ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮತ್ತು ದೇವರು ಭೂಮಿಯಿಂದ ಜೀವಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟುಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಮತ್ತೆ ನಾವು ತಮ್ಮ ತಮ್ಮ ಜಾತಿಗನುಸಾರವಾಗಿ ಎಂಬ ಪದವಿನ್ಯಾಸವನ್ನು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಈಗ ದೇವರು ಮಾನವ ಕುಲದಿಂದ ಸಸ್ಯ ಜೀವ ಮತ್ತು ಪ್ರಾಣಿ ಜೀವವನ್ನು ಬೇರ್ಪಡಿಸುವುದನ್ನು ನಾವು ನೋಡಲಿದ್ದೇವೆ. ಈಗ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಹೇಳುವುದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಈ ಸೃಷ್ಟಿ ಅಥವಾ ಜೀವಿಯಲ್ಲಿ ನಾವು ಆಸಕ್ತರಾಗಿದ್ದೇವೆ. ಯಾಕೆಂದರೆ ಈ ವ್ಯಕ್ತಿಯು ನಮ್ಮ ತಾತನ ಮುತ್ತಾತನ ಎಷ್ಟೋ ತಲೆಮಾರಿನ ಹಿಂದಿನ ತಾತನಾಗಿರುತ್ತಾನೆ. ಹಾಗಾದರೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಸಂಬಂಧಿಗಳಾಗಿರುತ್ತೇವೆ. ಹೌದು ಪ್ರಿಯರೇ, ಇಡೀ ಮಾನವ ಕುಟುಂಬವು ಸಂಬಂಧಿಯಾಗಿರುತ್ತದೆ. ಪ್ರಿಯರೇ, ನಾವು ಹಾಗೆಯೇ ಮುಂದುವರೆದು 26ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ಓದುವಾಗ ನಮ್ಮಲ್ಲಿ ಹುಟ್ಟುವ ಮೊಟ್ಟ ಮೊದಲನೆಯ ಪ್ರಶ್ನೆಯು ಮನುಷ್ಯನು ಹೇಗೆ ಸೃಷ್ಟಿಯಾದನು ಎಂಬುದಾಗಿರುತ್ತದೆ. ಅದನ್ನು ಮುಂದಿನ ಅಧ್ಯಾಯವು ನಮಗೆ ಹೇಳಲಿದೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೊರೆತನ ಮಾಡಲಿ ಅಂದನು ಎಂಬುದಾಗಿ ನೋಡುತ್ತೇವೆ. ದೇವರು ಅವನಿಗೆ ಈ ಭೂಮಿಯ ಮೇಲೆ ದೊರೆತನವನ್ನು ಕೊಟ್ಟನು. ಅಂದರೆ ದೇವರು ಅವನನ್ನು ಏದೆನ್ ತೋಟಕ್ಕಾಗಿ ಒಬ್ಬ ಮಹಿಮೆಯುಳ್ಳ ತೋಟಗಾರನನ್ನಾಗಿ ಅವನನ್ನು ಮಾಡಿದನು ಎಂಬುದು ಇದರ ಅರ್ಥ ಎಂದು ನಾನು ಅಂದುಕೊಳ್ಳುವುದಿಲ್ಲ. ನೋಡಿರಿ, ಆದಾಮನಿಗೆ ಪ್ರಚಂಡವಾದ ಅಧಿಕಾರವೂ ಕೊಡಲ್ಪಟ್ಟಿತು. ನಂತರ ದೇವರು ಅವನಿಗೆ ಕೊಟ್ಟಿರುವ ತನ್ನ ಸೃಷ್ಟಿಗೆ ಸಂಬಂಧಿಸಿದ ಕೆಲವು ಖಚಿತವಾದ ಸಂಗತಿಗಳನ್ನು ಮಾಡುವಂತೆ ಅವನಿಗೆ ಹೇಳುವುದನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಮುಂದುವರಿದು ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ. ಈಗ ದೇವರು ಮನುಷ್ಯನನ್ನು ಸೃಷ್ಟಿಸುತ್ತಾ ಇದ್ದಾನೆ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದಾಗಿ ಸತ್ಯವೇದವು ಬಹು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ದೇವರು ತಾನು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದರ ವಿವರಣೆಗಳನ್ನು ಮುಂದಿನ ಅಧ್ಯಾಯದಲ್ಲಿ ನೀಡಲಿದ್ದಾನೆ ಮತ್ತು ವಿಶ್ವದ ಸೃಷ್ಟಿಯ ಕುರಿತು ಹೆಚ್ಚಿನದನ್ನು ಹೇಳಲು ದೇವರು ಬಿಟ್ಟಿದ್ದಾನೆ ಎಂಬುದನ್ನು ಇದರಿಂದ ನಾವು ಕಂಡುಕೊಳ್ಳುತ್ತೇವೆ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಷ್ಟೇ ಆತನು ನಮಗೆ ನೀಡಿರುವ ಮಾಹಿತಿಯಾಗಿರುತ್ತದೆ ಮತ್ತು ಅಷ್ಟೇನೇ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನೋಡಿರಿ, ಆತನು ಹೆಚ್ಚಿನ ಮಾಹಿತಿಗಳನ್ನು ನೀಡಬಹುದಾಗಿತ್ತು, ಆದರೆ ಆತನು ಹಾಗೆ ಮಾಡಿರುವುದಿಲ್ಲ. ಆತನು ತನ್ನ ಸೃಷ್ಟಿಯ ಒಂದೇ ಒಂದು ಕ್ರಿಯೆಯ ಕುರಿತು ಹೆಚ್ಚು ವಿವರಣೆಯನ್ನು ನೀಡಲಿದ್ದಾನೆ ಮತ್ತು ಅದು ಮನುಷ್ಯನ ಸೃಷ್ಟಿಯಾಗಿರುತ್ತದೆ. ಅದು ಯಾಕೆಂದು ನೀವು ತಿಳಿದಿರುವಿರೋ? ಅದು ಯಾಕೆಂದರೆ ಈ ದಾಖಲೆಯು ಮನುಷ್ಯನಿಗಾಗಿ ಬರೆಯಲ್ಪಟ್ಟಿತು. ಮನುಷ್ಯನು ತನ್ನ ಮೂಲದ ಕುರಿತು ತಿಳಿದಿರಬೇಕೆಂದು ದೇವರ ಬಯಕೆಯಾಗಿತ್ತು. ಇದು ದೇವರು ಮನುಷ್ಯನಿಗೆ, ನೀನು ನಿನ್ನ ಸ್ವಂತ ಸೃಷ್ಟಿಯ ಕುರಿತು ಸರಿಯಾಗಿ ಗಮನಿಸಬೇಕು ಮತ್ತು ವಿಶ್ವದ ಸೃಷ್ಟಿಯ ಕುರಿತು ಊಹಿಸಿಕೊಂಡಿರಬಾರದು ಎಂಬುದಾಗಿ ಹೇಳಿದಂತಿರುತ್ತದೆ. ಹೌದು,
ಈ ವಾಕ್ಯ ಭಾಗವು ಯಾವುದೋ ಒಂದು ಪ್ರಚಂಡವಾದದ್ದನ್ನು ಹೇಳುವಂಥದ್ದಾಗಿದೆ. ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವು ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ದೇವರ ವಾಕ್ಯದಲ್ಲಿರುವ ಅನೇಕ ಶ್ರೇಷ್ಠವಾದಂಥ ಹೇಳಿಕೆಗಳಲ್ಲಿ ಈ ಹೇಳಿಕೆಯೂ ಸಹ ಒಂದಾಗಿರುತ್ತದೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಇದರಷ್ಟು ಅದ್ಭುತಕರವಾದಂಥ ಬೇರೆ ಯಾವ ಸಂಗತಿಯನ್ನು ಯೋಚಿಸಲು ನನ್ನಿಂದ ಸಾಧ್ಯವಿಲ್ಲ. ಹಾಗಾದರೆ ಇದರ ಅರ್ಥವೇನಾಗಿರುತ್ತದೆ? ಹೌದು, ಮಾನವನು ತ್ರಯೇಕತ್ವದಲ್ಲಿರುವ ದೇವರಂತಿದ್ದಾನೆ. ಅಂದರೆ ಶಾರೀರಿಕವಾಗಿ, ಮಾನಸಿಕವಾಗಿ ಹಾಗೂ ಆತ್ಮೀಕವಾಗಿ ಮಾನವನೂ ಸಹ ಒಂದು ಜೀವಿಯಾಗಿದ್ದಾನೆ ಎಂಬುದು ಇದರ ಅರ್ಥವಾಗಿದೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ಮಾನವನು ಸ್ವತಂತ್ರ ನೈತಿಕ ಕಾರ್ಯಕರ್ತನಾಗಿದ್ದಾನೆ ಮತ್ತು ಇದುವೇ ಮಾನವ ಕುಲದ ಅದ್ವಿತೀಯವಾದ ಸಂಗತಿ ಎಂಬುದು ಬಹು ಸ್ಪಷ್ಟವಾಗಿ ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಪ್ರಿಯರೇ, ಇದುವೇ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂಬುದರ ಅರ್ಥವಾಗಿರುತ್ತದೆಂದು ನಾನು ನಂಬುತ್ತೇನೆ. ಪ್ರಿಯ ದೇವಜನರೇ, ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂಬುದಾಗಿ ನೋಡುತ್ತೇವೆ. ಈ ವಾಕ್ಯ ಭಾಗವು ಪುರುಷನು ಮತ್ತು ಸ್ತ್ರೀಯು ಹೇಗೆ ಸೃಷ್ಟಿಸಲ್ಪಟ್ಟರು ಎಂಬುದರ ವಿವರವನ್ನು ನಮಗೆ ನೀಡುವುದಿಲ್ಲ. ಅದನ್ನು ನಾವು 2ನೇ ಅಧ್ಯಾಯಕ್ಕೆ ಬರುವವರೆಗೂ ಕಂಡುಕೊಳ್ಳುವುದಿಲ್ಲ. ಆದುದರಿಂದಲೇ ಪ್ರಿಯರೇ, ದೇವರು ನಾವು ಜೀವಿಸುತ್ತಿರುವ ಈ ಶ್ರೇಷ್ಠವಾದ ವಿಶ್ವದ ಕುರಿತು ಹೆಚ್ಚು ವಿವರಗಳನ್ನು ನೀಡಲು ಬಯಸಿರುವುದಿಲ್ಲ. ಇಲ್ಲವಾದರೆ ಅದಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಅಧ್ಯಾಯವನ್ನೇ ಆತನು ನೀಡಿರುತ್ತಿದ್ದನು. ಆದರೆ ತಾನೇ ಸೃಷ್ಟಿಕರ್ತನು ಎಂಬುದನ್ನು ಬಿಟ್ಟು ಮತ್ಯಾವ ವಿವರಣೆಯನ್ನು ಆತನು ಕೊಡಲು ಬಯಸಿರುವುದಿಲ್ಲ. ಪ್ರಿಯರೇ, ಈ ಸಂಗತಿಯು ನಮ್ಮನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕಂಡುಬರುವ ಸರ್ವಕಾಲಕ್ಕೂ ಸರಿಹೊಂದುವ ಸತ್ಯಕ್ಕೆ ನಮ್ಮನ್ನು ನಡೆಸುತ್ತದೆ. ಪ್ರಿಯರೇ, ನಮ್ಮ ಮನಸ್ಸಿಗೆ ಆರಂಭಿಸಲು ಯಾವುದೋ ಒಂದು ಇರಬೇಕು. ಆದರೆ ಸತ್ಯವೇದವು ಏನೂ ಇಲ್ಲದೇ ಇರುವಂಥದ್ದರಿಂದ ಆರಂಭಿಸುವಂಥದ್ದಾಗಿದೆ. ದೇವರೇ ಎಲ್ಲವನ್ನೂ ಸೃಷ್ಟಿ ಮಾಡಿದನು ಎಂಬುದು ಈ ಅಧ್ಯಾಯದ ಪ್ರಚಂಡವಾದ ಪ್ರಕಟಣೆಯಾಗಿರುತ್ತದೆ. ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಈ ಜೀವಿಗೆ ಅಸಾಮಾನ್ಯವಾದಂಥ ಯಾವುದೋ ಒಂದನ್ನು ಕೊಟ್ಟಿದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಮೊದಲನೇದಾಗಿ, ಆತನು ಮನುಷ್ಯನಿಗೆ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಎಂಬುದಾಗಿ ಹೇಳಿರುವುದನ್ನು ನಾವು ನೋಡುತ್ತೇವೆ. ದೇವರು ಸ್ತ್ರೀಯನ್ನು ಉಂಟು ಮಾಡಿದಾಗ ಇದೇ ಮಾತನ್ನು ಪುನಃ ಉಚ್ಚರಿಸುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಗಮನಿಸಿರಿ, ದೇವರು ತಾನೇ ಲೈಂಗಿಕತೆಯ ವಿಷಯವನ್ನು ಪರಿಚಯಿಸಿದವನು ಎಂದು ಕಂಡುಬರುತ್ತದೆ. ಇದು ತಾವು ಕಂಡುಹಿಡಿದಿರುವ ಯಾವುದೋ ಒಂದು ಹೊಸ ವಿಷಯ ಎಂಬುದಾಗಿ ನಮ್ಮ ಪೀಳಿಗೆಯವರು ಆಲೋಚಿಸುತ್ತಿರುವುದು ಬಹು ಆಸಕ್ತಿಕರವಾಗಿರುತ್ತದೆ. ನೋಡಿರಿ, ದೇವರು ಆರಂಭದಲ್ಲಿಯೇ ಇದರ ಕುರಿತಾಗಿ ಪ್ರಸ್ತಾಪಿಸಿರುವುದನ್ನು ನಾವು ಗಮನಿಸುತ್ತೇವೆ. ನಿಜವಾಗಿಯೂ ನೋಡುವುದಾದರೆ ಈ ಜಗತ್ತಿನಲ್ಲಿ ಮಾನವ ಕುಲವನ್ನು ತರುವುದಕ್ಕೆ ದೇವರು 4 ವಿಧಾನಗಳನ್ನು ಉಪಯೋಗಿಸಿರುವುದಾಗಿ ನಾವು ನೋಡುತ್ತೇವೆ. ಮೊದಲನೆಯದಾಗಿ, ಆದಾಮನನ್ನು ಉತ್ಪಾದಿಸಿದ ನೇರವಾದ ಸೃಷ್ಟಿಯಾಗಿತ್ತು. ಎರಡನೆಯದಾಗಿ, ಹವ್ವಳನ್ನು ಉತ್ಪಾದಿಸಿದ ನೇರವಾಗಿಲ್ಲದ ಅಥವಾ ಪರೋಕ್ಷವಾದ ಸೃಷ್ಟಿಯಾಗಿತ್ತು. ಮೂರನೆಯದಾಗಿ, ಕನ್ಯೆಯಿಂದಾದ ಜನನ. ಇದು ಯೇಸುಕ್ರಿಸ್ತನನ್ನು ಮಾನವ ಕುಟುಂಬದಲ್ಲಿ ತಂದಿರುವಂಥದ್ದು. ಇನ್ನು 4ನೆಯದಾಗಿ, ಸ್ವಾಭಾವಿಕ ಅಥವಾ ನೈಸರ್ಗಿಕ ಪೀಳಿಗೆ. ಇದನ್ನು ನಾವು ಇಂದಿನ ದಿನದಲ್ಲೇ ತಿಳಿದಿರುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ 4ನೆಯ ರೀತಿಯಾಗಿರುವ ನೈಸರ್ಗಿಕ ಪೀಳಿಗೆ ಎನ್ನುವಂಥದ್ದನ್ನು ದೇವರು ಉದ್ದೇಶಿಸದೇ ಇರುವಂಥ ಕೀಳಮಟ್ಟಕ್ಕೆ ನಾವು ನಿಶ್ಚಯವಾಗಿಯೂ ಇಳಿದಿರುತ್ತೇವೆ. ನೋಡಿರಿ, ದೇವರು ಮನುಷ್ಯನನ್ನು ಸಂತಾನೋತ್ಪತ್ತಿಗಾಗಿ ಸೃಷ್ಟಿಸಿದನು. ಇದು ಅದ್ಭುತಕರವಾದಂಥ ಮಹಿಮೆಯುಳ್ಳ ಸತ್ಯವಾಗಿರುತ್ತದೆ ಮತ್ತು ಇದನ್ನು ಮಾನವನು ಇಂದು ಹೊಲಸಾದ ಅಸಹ್ಯವಾದ ಸಂಗತಿಯನ್ನಾಗಿ ಮಾಡಬಾರದು. ನೋಡಿರಿ, ಇಂದು ಕೆಲವರು ಇದರ ಕುರಿತಾಗಿ ಅಸಹ್ಯವಾದ ಬಹು ಹೊಲಸಾದಂಥ ಪುಸ್ತಕಗಳನ್ನು ಬರೆದು ಅದನ್ನು ಸಾಹಿತ್ಯ ಎಂಬುದಾಗಿ ಕರೆಯುತ್ತಾ ಇದ್ದಾರೆ.
ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಇದನ್ನು ಅಸಹ್ಯವಾದ ಹೊಲಸಾದ ಸಂಗತಿಯನ್ನಾಗಿ ಮಾಡಿ ಅದನ್ನು ಕಲೆ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಆದರೆ ಪ್ರಿಯರೇ, ಕೆಲವು ವಿಮರ್ಶಕರು ಇದರ ವಿರುದ್ಧವಾಗಿ ಮಾತಾಡುತ್ತಾ ಇದ್ದಾರೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಲೈಂಗಿಕತೆಯನ್ನು ಹೊಲಸಾದ ಅಸಹ್ಯವಾದ ಸಂಗತಿಯಾಗಿರುವುದಕ್ಕಾಗಿ ಎಂದೂ ಉದ್ದೇಶಿಸಲಿಲ್ಲ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಅವಶ್ಯವಾಗಿ ವೈಯಕ್ತಿಕ ಜೀವಿಯಾಗಿದ್ದಾನೆ ಮತ್ತು ಮನುಷ್ಯನಿಗೆ ತನ್ನ ಅಮರ ಆತ್ಮವನ್ನು ಕೊಡುವುದರ ಮೂಲಕ ಅವನಿಗೂ ಸಹ ಒಂದು ನಿಜವಾದ ವ್ಯಕ್ತಿತ್ವವನ್ನು ನೀಡಿದನು. ಮಾನವನು ಸ್ವಯಂ ಪ್ರಜ್ಞೆಯನ್ನು ಹೊಂದಿದ್ದಾನೆ. ಅವನು ಸ್ವತಂತ್ರವಾದ ಆಯ್ಕೆಯನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿದ್ದಾನೆ ಮತ್ತು ವಿಶಿಷ್ಟವಾದ ನೈತಿಕ ಜವಾಬ್ದಾರಿಯನ್ನು ಕೂಡ ಹೊಂದಿದ್ದಾನೆ. ನೋಡಿರಿ, ದೇವರು ಮಾನವನಿಗೆ ಸಂತಾನೋತ್ಪತ್ತಿಯ ಮೂಲಕ ಭೂಮಿಯಲ್ಲಿ ತುಂಬಿಕೊಳ್ಳಿರಿ ಎಂಬುದಾಗಿ ಹೇಳಿರುವುದನ್ನು ನಾವು ನೋಡಿದ್ದೇವೆ. ಇಲ್ಲಿ ತುಂಬಿಕೊಂಡು ಎಂಬ ಪದವನ್ನು ಗಮನಿಸುವುದು ಬಹು ಆಸಕ್ತಿಕರವಾಗಿರುತ್ತದೆ. ಯಾಕಂದರೆ ಈ ಭೂಮಿಯಲ್ಲಿ ಇತರ ಜೀವಿಗಳು ಈಗಾಗಲೇ ವಾಸಿಸುತ್ತಾ ಇವೆ ಎಂಬುದನ್ನು ಅದು ಸೂಚಿಸುತ್ತದೆ. ಅವು ಯಾವುದೇ ಜೀವಿಗಳಾಗಿದ್ದರೂ ಮನುಷ್ಯನು ಸೃಷ್ಟಿಗೊಳ್ಳುವುದಕ್ಕಿಂತ ಮುಂಚೆಯೇ ಇಲ್ಲಿಂದ ಕಣ್ಮರೆಯಾಗಿ ಹೋಗಿದ್ದವು. ಈ ವಾಕ್ಯ ಭಾಗದಲ್ಲಿ ಪ್ರಿಯರೇ, ದೇವರು ಮನುಷ್ಯನಿಗೆ ಭೂಮಿಯನ್ನು ವಶ ಮಾಡಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಿರುವುದನ್ನು ನೋಡುತ್ತೇವೆ. ಇದು ನಮ್ಮ ಇಂದಿನ ದಿನದ ಕಲಿಯುವಿಕೆಯ ಮತ್ತು ವೈಜ್ಞಾನಿಕ ಪರಿಶೋಧನೆಯ ಮೂಲವಾಗಿದೆ ಎಂದು ನನಗೆ ಅನಿಸುತ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 2ನೇ ವಚನವು ಹೀಗೆ ಹೇಳುತ್ತದೆ: ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜರ ಪ್ರಭಾವ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ವಜ್ರಗಳನ್ನು, ನಿಧಿಯನ್ನು ಭೂಮಿಯ ಅಂತರಾಳದಲ್ಲಿ ಇರಿಸಿದ್ದಾನೆ ಮತ್ತು ಮನುಷ್ಯನು ಅದನ್ನು ಅಗೆದು ತೆಗೆಯಬೇಕಾಗಿದೆ. ಹಾಗೆಯೇ ಜ್ಞಾನದ ವಿಷಯದಲ್ಲಿಯೂ ಸಹ ಇದು ಸತ್ಯವಾದಂಥ ಮಾತಾಗಿರುತ್ತದೆ ಮತ್ತು ದೇವರ ವಾಕ್ಯವನ್ನು ಅಭ್ಯಾಸಿಸುವುದರಲ್ಲಿಯೂ ಇದೇ ರೀತಿಯಲ್ಲಿ ಇರಬೇಕಾಗಿರುತ್ತದೆ ಎಂದು ನಾನು ನಂಬುತ್ತೇನೆ. ಹಾಗೆಯೇ ಮುಂದುವರೆದು ಈ ವಾಕ್ಯ ಭಾಗದಲ್ಲಿ ನಾವು ದೇವರು ಮಾನವನಿಗೆ ದೊರೆತನ ಮಾಡಿರಿ ಎಂಬ ಸೂಚನೆಯನ್ನು ಕೊಡುತ್ತಾ ಇದ್ದಾನೆ. ನೋಡಿರಿ, ಆದಾಮನು ಕೇವಲ ಹುಲ್ಲು ಕತ್ತರಿಸುವ ತೋಟಗಾರನಾಗಿರಲಿಲ್ಲ. ಮಾನವನು ಈ ಲೋಕವನ್ನು ಆಳುವುದಕ್ಕಾಗಿ ಸೃಷ್ಟಿಸಲ್ಪಟ್ಟನು. ಇಂದು ನಾವು ನಮ್ಮ ಮನೆಗಳಲ್ಲಿ ಹೇಗೆ ಏರ್ ಕಂಡೀಷನ್ ನಿಯಂತ್ರಿಸುತ್ತೇವೋ ಹಾಗೆಯೇ ಬಹುಶಃ ಆದಾಮನು ಕೂಡ ಹವಾಮಾನವನ್ನು ನಿಯಂತ್ರಿಸುತ್ತಿದ್ದಿರಬಹುದು. ಹೌದು, ಅವನು ಈ ಭೂಮಿಯನ್ನು ಆಳುತ್ತಿದ್ದನು. ಇದನ್ನೇ ನಾವು ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ನೋಡುತ್ತೇವೆ. ಆತನು ಈ ಭೂಮಿಯ ಮೇಲೆ ನಡೆದಾಡುತ್ತಿದ್ದಾಗ ಪ್ರಕೃತಿಯ ಮೇಲೆ ಆತನಿಗೆ ನಿಯಂತ್ರಣವಿತ್ತು. ಆತನು ಗಾಳಿಯನ್ನು, ಸಮುದ್ರವನ್ನು ಗದರಿಸಿ ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ ಅಪ್ಪಣೆ ಕೊಡಲು ಸರ್ವಶಕ್ತನಾಗಿದ್ದನು. ಆತನು ದೊಡ್ಡ ಜನಸಮೂಹವನ್ನು 5 ರೊಟ್ಟಿ 2 ಮೀನುಗಳಿಂದ ತೃಪ್ತಿಪಡಿಸಲು ಸರ್ವಶಕ್ತನಾಗಿದ್ದನು. ಆದಾಮನು ತಾನು ಬಿದ್ದು ಹೋಗುವ ತನಕ ಈ ರೀತಿಯಾಗಿ ಮಾಡಲು ಶಕ್ತನಾಗಿದ್ದನು ಎಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ. ಆದರೆ ಆದಾಮನು ಬಿದ್ದು ಹೋದ ಮೇಲೆ ದೇವರು ಅವನಿಗೆ ಕೊಟ್ಟಿದ್ದ ದೊರೆತನದ ಅಧಿಕಾರವನ್ನು ಕಳೆದುಕೊಂಡನು. ಇದು ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ನನ್ನೊಂದಿಗೆ 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಬಹುಶಃ ಜಲಪ್ರಳಯವಾಗುವ ತನಕ ಮನುಷ್ಯನು ಮೊದಲಿಗೆ ಸಸ್ಯಾಹಾರಿಯಾಗಿದ್ದನು ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 30ನೇ ವಚನವನ್ನು ಹಾಗೂ 31ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆಯೇ ಆಯಿತು. ದೇವರು ತಾನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 6ನೇ ದಿನವಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು
ಈ ಮೊದಲನೆಯ ಅಧ್ಯಾಯದ ಮುಕ್ತಾಯ ಭಾಗಕ್ಕೆ ತಂದಿರುತ್ತದೆ ಮತ್ತು ಈ ಸಮಯದಲ್ಲಿ ಒಂದು ಸಂಗ್ರಹವನ್ನು ಮಾಡಿಕೊಳ್ಳುವುದು ಬಹು ಉತ್ತಮವಾಗಿರುತ್ತದೆ. ಹಾಗಾದರೆ ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವ ಕೆಲವು ಸಂಗತಿಗಳು ಯಾವುವು? ಇಲ್ಲಿ ದೇವರು ಎಂಬುದಾಗಿ 32 ಸಾರಿ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ. ದೇವರು ಇದ್ದಾನೆ ಎಂಬುದನ್ನು ರುಜುವಾತುಪಡಿಸಲು ಯಾವ ಪ್ರಯತ್ನವನ್ನೂ ಮಾಡುವುದಿಲ್ಲ. ಅದು ಯಾಕೆಂದರೆ ದೇವರು ತಾನೇ ಹೀಗೆ ಹೇಳಿರುತ್ತಾನೆ. ಕೀರ್ತನೆಗಳ ಪುಸ್ತಕ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ದುರ್ಮತಿಗಳು ದೇವರಿಲ್ಲವೆಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದವು ನಮಗೆ ಕೇವಲ ನಂಬಿಕೆಯಿಂದ ಮಾತ್ರ ದೊರಕುವ ಆತ್ಮೀಕ, ಧಾರ್ಮಿಕ ಮತ್ತು ವಿಮೋಚನಾರ್ಥಕ ಸತ್ಯವನ್ನು ಪ್ರಕಟಿಸಲು ಬರೆಯಲ್ಪಟ್ಟಿರುವ ಪುಸ್ತಕವಾಗಿರುತ್ತದೆ. ಆದ್ದರಿಂದ ಇಲ್ಲಿ ನಾವು ದೇವರು ತಾನೇ ಸೃಷ್ಟಿ ಮಾಡಿದಾತನು ಎಂಬ ನಿಜಾಂಶವನ್ನು ಹೊಂದಿರುತ್ತೇವೆ. ನೋಡಿರಿ, ಈ 1ನೇ ಅಧ್ಯಾಯದಲ್ಲಿ ನಾವು ದೇವರ ಒಗ್ಗಟ್ಟನ್ನು, ಬಲವನ್ನು ಮತ್ತು ಆತನ ವ್ಯಕ್ತಿತ್ವವನ್ನು ನೋಡುತ್ತೇವೆ. ಇದನ್ನೇ ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆದಿರುತ್ತಾನೆ. ಹೇಗೆಂದರೆ, ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೇವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ ಎಂಬುದಾಗಿ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ನಮ್ಮನ್ನು ತನ್ನಲ್ಲಿನ ನಂಬಿಕೆಗೆ ಮುಚ್ಚಿ ಹಾಕಿದ್ದಾನೆ ಎಂಬುದನ್ನು ಸರಳವಾಗಿ ಹೇಳಲು ಬಯಸುತ್ತೇನೆ. ಅಷ್ಟೇ ಅಲ್ಲದೆ ಈ ಅಧ್ಯಾಯದಲ್ಲಿ ನಾವು ಕೆಲವು ಬೇರೆ ಸತ್ಯಗಳನ್ನು ಗಮನಿಸಲಿದ್ದೇವೆ. ನೋಡಿರಿ, ಇದು ಬಹು ದೈವತ್ವವನ್ನು ನಿರಾಕರಿಸುತ್ತದೆ. ಅಂದರೆ ಮೊದಲನೆಯದಾಗಿ ಒಬ್ಬನೇ ದೇವರು ಸೃಷ್ಟಿಸಿದಾತನೋ ಎಂಬುದಾಗಿ. ಎರಡನೆಯದಾಗಿ ಇದು ವಸ್ತುವಿನ ನಿತ್ಯತ್ವವನ್ನು ನಿರಾಕರಿಸುತ್ತದೆ. ಪ್ರಿಯರೇ, ಈ ಅಧ್ಯಾಯದ 1ನೆಯ ಪದವು ಆದಿಯಲ್ಲಿ ಎಂಬುದಾಗಿ ಇರುತ್ತದೆ. ಅಂದರೆ ಎಲ್ಲವೂ ಆರಂಭವನ್ನು ಹೊಂದಿತ್ತು ಎಂಬುದಾಗಿ. ನೋಡಿರಿ, ವಿಜ್ಞಾನವು ವಸ್ತುವಿನ ನಿತ್ಯತ್ವದ ಕುರಿತು ಕಲಿಸಿಕೊಟ್ಟಾಗ್ಯೂ ಈ ಮಾತು ಸತ್ಯವಾಗಿರುತ್ತದೆ. ಮೂರನೆಯದಾಗಿ ಈ ಅಧ್ಯಾಯವು ವಿಶ್ವ ದೇವತಾ ತತ್ವವನ್ನು ನಿರಾಕರಿಸುತ್ತದೆ. ಅಂದರೆ ದೇವರು ಎಲ್ಲವುಗಳಿಗಿಂತ ಮುಂಚಿತವಾಗಿ ಇದ್ದವನು ಮತ್ತು ಆತನು ಅವೆಲ್ಲವುಗಳಿಂದ ಬೇರೆಯಾಗಿರುವನು ಎಂಬುದಾಗಿ. ಮತ್ತು 4ನೇದಾಗಿ ಈ ಅಧ್ಯಾಯವು ಮಾರಕತೆಯನ್ನು ನಿರಾಕರಿಸುತ್ತದೆ. ಅಂದರೆ ಪ್ರಿಯರೇ, ದೇವರು ತನ್ನ ಚಿತ್ತದ ಸ್ವಾತಂತ್ರ್ಯತೆಯಲ್ಲಿ ಕ್ರಿಯೆ ಮಾಡುತ್ತಾನೆ ಎಂಬುದಾಗಿ. ಅಷ್ಟೇ ಅಲ್ಲದೆ ಈ 1ನೇ ಅಧ್ಯಾಯದಲ್ಲಿ ಎದ್ದು ಕಾಣುವ ಗುಣಲಕ್ಷಣಗಳನ್ನು ಎಣಿಕೆ ಮಾಡಲು ಬಯಸುತ್ತೇನೆ. ಅವು ಹೀಗೆ ಇರುತ್ತವೆ. 1ನೇದಾಗಿ ಕ್ರಮ, 2ನೇದಾಗಿ ಪ್ರಗತಿ, 3ನೇದಾಗಿ ಪ್ರಾಮಾಣಿಕತೆ ಮತ್ತು 4ನೇದಾಗಿ ಪರಿಪೂರ್ಣತೆ ಎಂಬುದಾಗಿ. ಹೌದು ಪ್ರಿಯರೇ, ದೇವರು ತನ್ನ ಚಿತ್ತದ ಸ್ವಾತಂತ್ರ್ಯತೆಯಲ್ಲಿ ಕಾರ್ಯ ಮಾಡುತ್ತಾನೆ. 6 ದಿನಗಳಲ್ಲಿ ಆತನು ಭೂಮ್ಯಾಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು, ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಸಕಲ ಜಲಚರಗಳನ್ನು ಸೃಷ್ಟಿ ಮಾಡಿದನು. ಅಷ್ಟೇ ಅಲ್ಲದೆ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟುಮಾಡಿ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ ಆಶೀರ್ವದಿಸಿ ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವನ್ನಾಗಿಟ್ಟು ಸಮಸ್ತ ಸೃಷ್ಟಿಯ ಮೇಲೆ ದೊರೆತನ ಮಾಡಲು ಅಧಿಕಾರವನ್ನು ಪ್ರಭುತ್ವವನ್ನು ಅನುಗ್ರಹಿಸಿದನು. ಆದರೆ ಮಾನವನು ದೇವರಿಗೆ ಅವಿಧೇಯನಾಗಿ ಪ್ರಭಾವವನ್ನು ಮಾನವನ್ನು ಕಳೆದುಕೊಂಡು ಆತ್ಮಿಕವಾಗಿ ಸತ್ತು ಹೋದನು. ಆದರೆ ಪ್ರೀತಿ ಸ್ವರೂಪನಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಮ್ಮೆಲ್ಲರ ರಕ್ಷಣಾರ್ಥವಾಗಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವಕ್ಕೆ ಮಾರ್ಗವನ್ನು ಸಿದ್ಧ ಮಾಡಿದನು. ನೋಡಿರಿ ಪ್ರಿಯರೇ, ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿ ಹೃದಯಪೂರ್ವಕವಾಗಿ ಆತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುತ್ತಾರೋ ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರವನ್ನು ಅನುಗ್ರಹಿಸುತ್ತಾನೆ. ಆದ್ದರಿಂದ ಪ್ರಿಯರೇ, ಇನ್ನೂ ಕೃಪಾಕಾಲವಿರಲಾಗಿ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು ಕಳೆದುಕೊಂಡ ಪ್ರಭಾವವನ್ನು ಮಾನವನ್ನು ಪಡೆದುಕೊಂಡು ಆತನ ಸಾರೂಪ್ಯವನ್ನು ಧರಿಸಿಕೊಂಡು ಆತನ ಮಹಿಮೆಯುಳ್ಳ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ದೇವರ ಸ್ವರೂಪವನ್ನು ಹೊತ್ತಿರುವ ಪ್ರಿಯರೇ,
ಕಳೆದ ಹಾಗೂ ಈ ದಿನದ ಅಧ್ಯಯನದಲ್ಲಿ ನಾವು ಸಂಪೂರ್ಣ ಸೃಷ್ಟಿ ಕಾರ್ಯವನ್ನು ವಿವರವಾಗಿ ತಿಳಿದುಕೊಂಡೆವು. ಕ್ರೈಸ್ತರಾದ ನಾವು ಹುಟ್ಟು ಮಾಂಸಾಹಾರಿಗಳು ಎಂದು ಖಚಿತವಾಗಿ ತಿಳಿದುಕೊಂಡಿರುವ ನಮಗೆ ಆದಿ ತಂದೆ ತಾಯಿಗಳಾದ ಆದಾಮ ಹವ್ವರು ಸಸ್ಯಾಹಾರಿಗಳೆಂಬುದು ಆಶ್ಚರ್ಯಕರವಾದ ವಿಷಯವಲ್ಲವೇ? ಈ ದಿನ ನಾವು ವಿಶೇಷವಾಗಿ ಜೀವ ಜಗತ್ತು ಅಂದರೆ ಮೀನು ಮುಂತಾದ ಜಲಜಂತುಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ಪಶುಕ್ರಿಮಿಗಳು, ಕಾಡು ಮೃಗಗಳು ಮತ್ತು ಮನುಷ್ಯರು ಸೃಷ್ಟಿಯಾದ ಕ್ರಮ ವಿಧಾನವನ್ನು ತಿಳಿದುಕೊಂಡೆವು. ದೇವರು ತನ್ನ ಸರ್ವ ಸೃಷ್ಟಿಯಲ್ಲಿ ಕೇವಲ ಮನುಷ್ಯನಿಗೆ ಮಾತ್ರ ತನ್ನ ಸಾರೂಪ್ಯವನ್ನು ನೀಡಿದನು. ಬೇರೆ ಯಾವ ಪ್ರಾಣಿಗಾಗಲಿ ಪಕ್ಷಿಗಾಗಲಿ ನೀಡಲಿಲ್ಲ. ಇಂತಹ ದೇವ ಸಾರೂಪ್ಯವನ್ನು ಹೊತ್ತಿರುವ ನಾವು ಆತನಿಗೇ ಸ್ವಂತ. ನಮ್ಮಲ್ಲಿರುವ ದೇವ ಸ್ವರೂಪಕ್ಕೆ ಅವಮಾನವಾಗದಂತೆ ನಾವು ಜೀವಿಸದೆ ನಮ್ಮನ್ನು ನಾವು ಆತನ ವಾಕ್ಯದ ಬೆಳಕಿನಲ್ಲಿ ಶುದ್ಧವಾಗಿ ಕಾಪಾಡಿಕೊಳ್ಳೋಣ. ಜೀವ ಸ್ವರೂಪನಾದ ದೇವರು ನಿಮ್ಮೊಂದಿಗಿರಲಿ.